ಒಂದು ಕಡೆ ಕದನ ವಿರಾಮ ಘೋಷಣೆ ಆಗಿದೆ, ಆದರೂ ಕೂಡ ಗ್ಯಾಸ್ ಸಮಸ್ಯೆ ಮಾತ್ರ ತಪ್ಪುತ್ತಾ ಇಲ್ಲ. ಗ್ಯಾಸ್ ಸಮಸ್ಯೆ ಹೀಗೆ ಮುಂದುವರಿತಾ ಇದೆ. ಇದೀಗ ಮಂಡ್ಯದಲ್ಲೂ ಕೂಡ ಹೆಚ್ಚಾಗ್ತಾ ಇರುವಂತ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ. ವಾರಕ್ಕೆ 2 ದಿನ ಮಾತ್ರ ಸಿಗ್ತಾ ಇದೆ ಆಟೋ ಎಲ್ಪಿಜಿ ಗ್ಯಾಸ್. ಇಲ್ಲಿ 5 ದಿನ ಗ್ಯಾಸ್ ಬಂಕ್ ಬಂದ್ ಆಗ್ತಿದೆ. ಆಟೋ ಚಾಲಕರು ಪರದಾಡ್ತಿದ್ದಾರೆ. ಇದರಿಂದ ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ದಿಢೀರಾಗಿ ಬೆಲೆ ಏರಿಕೆ, ಬರೆ ಗಾಯದ ಮೇಲೆ ಬರೆ ಇಳಿಯದಂತಾಗಿದೆ ಆಟೋ ಚಾಲಕರ ಪರಿಸ್ಥಿತಿ. ಈಗ ಗ್ಯಾಸ್ ಸಿಗ್ತಾ ಇದೆ ಅಂತ ಹೇಳಿ ತಿಳಿದ ತಕ್ಷಣ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಪರಿಸ್ಥಿತಿ. ಕದನ ವಿರಾಮ ಏನೋ ಘೋಷಣೆ ಆಗಿದೆ. ಸದ್ಯಕ್ಕೆ 15 ದಿನ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು. ಸದ್ಯ ಯಾವುದೇ ದಾಳಿ ಇದೆಲ್ಲವೂ ಕೂಡ ಏನು ನಡೆದಿಲ್ಲ ಕಳೆದ 1 ವಾರದಿಂದ ನಾವು ಗಮನಿಸೋದಾದ್ರೆ. ಆದ್ರೂ ಕೂಡ ಸಮಸ್ಯೆ ಮಾತ್ರ, ಆಟೋ ಗ್ಯಾಸ್ ಸಮಸ್ಯೆ ಮಾತ್ರ ಹೀಗೆ ಮುಂದುವರಿತಾ ಇದೆ. ಆಟೋ ಗ್ಯಾಸ್ ಅಭಾವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಮಂಡ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಮಂಡ್ಯದಲ್ಲೂ ಕೂಡ ಹೀಗೆ ಸರತಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸ್ ಅನ್ನು ತುಂಬಿಸಿಕೊಳ್ತಿದ್ದಾರೆ. ಇದೀಗ ನಮ್ಮ ಪ್ರತಿನಿಧಿ ಪ್ರವೀಣ್ ಇದೀಗ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಂತ್ಯ ದೇಶಗಳಲ್ಲಿ ಯುದ್ಧದ ಪ್ರಮಾಣ ಹೆಚ್ಚಾಗ್ತಾ ಇರೋ ಕಾರಣ ಮಂಡ್ಯದಲ್ಲೂ ಕೂಡ ಮತ್ತೆ ಮೇಲಿಂದ ಮೇಲೆ LPG ಗ್ಯಾಸ್ ಸಮಸ್ಯೆ ಆಗ್ತಾ ಇರುವಂಥದ್ದು. ವಾರಕ್ಕೊಮ್ಮೆ ಗ್ಯಾಸ್ ನೀಡ್ತಾ ಇರೋದ್ರಿಂದ ಸರತಿ ಸಾಲಿನಲ್ಲಿ ನಿಂತು ಆಟೋಗೆ ಗ್ಯಾಸ್ ತುಂಬಿಸ್ಕೊಳ್ಳಲು ಮುಂದಾಗಿರುವಂಥದ್ದನ್ನ ದೃಶ್ಯಾವಳಿಗಳನ್ನು ನಾವು ನೋಡ್ಬೋದು. ಈಗ ಇದು ನಾನೇನು ದೃಶ್ಯಾವಳಿ ತೋರಿಸ್ತಾ ಇದ್ದೀನಿ, ಇದು ಮಂಡ್ಯ ನಗರದ ದೃಶ್ಯಾವಳಿ. ಈಗ ನೋಡ್ಬೋದು, ನೂರಾರು ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತು ಆಟೋ ಗ್ಯಾಸ್ಗಾಗಿ ಮುಗಿಬಿದ್ದಿರುವಂಥದ್ದು. ಕಾರಣ ಏನಂತಂದರೆ ವಾರಕ್ಕೊಮ್ಮೆ ಈ ಒಂದು ಆಟೋ ಗ್ಯಾಸ್ ಬರ್ತಾ ಇದೆ. ಹಾಗಾಗಿ ಈಗ ಬೆಳಗಿಂದನೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಆಟೋ ಗ್ಯಾಸ್ ಫಿಲ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದರ ನಡುವೆ ಯುದ್ಧದ ಪರಿಣಾಮದಿಂದಾಗಿ 55 ರೂಪಾಯಿ ಇದ್ದಂತಹ ಗ್ಯಾಸ್ನ ಬೆಲೆ ಇದೀಗ 99 ರೂಪಾಯಿ ಆಗಿದೆ. ಹಾಗಾಗಿ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಕಾರಣ ಏನಂತಂದರೆ ಗ್ರಾಹಕರಿಗೂ ಕೂಡ ಹೆಚ್ಚಿನ ಬಾಡಿಗೆಯನ್ನು ವಿಧಿಸಬೇಕಾಗುತ್ತೆ. ಆವಾಗ ಏನು ಬಾಡಿಗೆ ಕೊಡುವಂತಹ ಗ್ರಾಹಕರು ಕೂಡ ಏನು ದುಡ್ಡನ್ನು ಕೊಡಲಿಕ್ಕೆ ಹಿಂದೇಟಾಗ್ತಾರೆ. ಹಾಗಾಗಿ ಇದು ಕೂಡ ನಿಜಕ್ಕೂ ಕೂಡ ಅವ್ರಿಗೆ ಒಂದು ಲುಂಗಲಾರದ ತುತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಆಟೋ ಚಾಲಕರ ದೈನಂದಿನ ದಿನದ ಚಟುವಟಿಕೆ ಕೂಡ ಒಂದಿಷ್ಟು ಕುಂಠಿತ ಆಗ್ತಾ ಇರುವಂಥದ್ದು. ಅವರ ಜೀವನೋಪಾಯವೂ ಕೂಡ ಕಷ್ಟಕರವಾಗ್ತಾ ಇರುವಂಥದ್ದು. ಏನಂತಂದರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ಆಟೋ ಚಾಲಕರು ಅವ್ರನ್ನ ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ವಾರಕ್ಕೊಮ್ಮೆ ಗ್ಯಾಸ್ ಕೊಡ್ತಾ ಇದ್ದಾರೆ, ಜೊತೆಗೆ ಬೆಲೆ ಏರಿಕೆ ಕೂಡ ಆಗಿದೆ. ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ? ಸರ್, ಇದರಿಂದ ನಮಗೆ ತುಂಬ ಕಷ್ಟನೇ ಆಗಿದೆ. ಗಾಡಿ ಹೆಂಗೆ ಓಡಿಸಿ ನಾವು ಜೀವನ ಮಾಡಬೇಕು ಅನ್ನೋದು ತುಂಬ ತೊಂದರೆ ಆಗೋ ವಿಷಯ. ಆದರೂ ಏನಿಲ್ಲ, ಇದರಿಂದ ಜೀವನ ಮಾಡ್ತಿರೋದ್ರಿಂದ ನಮಗೆ ಆಧಾರ. ಇದು ಬಿಟ್ಟರೆ ನಮ್ಗೆ ಯಾವುದೇ ಆಧಾರ ಇಲ್ಲ. ಈ ರೀತಿ ನಾವು ಮಾಡಿದ್ರೆ ನಮ್ಮ ತುಂಬ ಕುಟುಂಬಗಳು ಹೊರಗಡೆ ಬೀದಿ ಬಂದು ನಿಲ್ಲುವಂಥ ಪರಿಸ್ಥಿತಿ ಬರಬೇಕಾಗುತ್ತೆ. ಹೇಗಾಗಿ ಅದಕ್ಕೋಸ್ಕರ ನಾವು ಎಷ್ಟೇ ದೊಡ್ಡ ದುಬಾರಿ ಆದರೂ ಕೂಡ, ಎಷ್ಟೋ ದಿನ ಬಂದರೂ ಕೂಡ ನಾವು ಹೆಚ್ಚು ಕಮ್ಮಿ ಒಂದು 10 ಲೀಟ್ರ್ ಹಾಕ್ಸ್ಕೊಬೋದು, ಒಂದು 5 ಲೀಟ್ರ್ ಹಾಕ್ಸ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಈಗಿದೆ. ಅದಕ್ಕಾಗೋ ದಯಮಾಡಿ ಇವತ್ತು ಏನಿದ್ದಾರೆ ನಮ್ಮ ಮಂಡ್ಯ ತಾಲೂಕು MLA ಅವರು ಯಾರಿದ್ದಾರೆ ಕೂಡ ದಯಮಾಡಿ ಅವ್ರು ಬಂದು ನಮಗೆ ಸಹಕಾರ ಮಾಡಿ ನಮಗೇನು ಬೇರೆ ಕಡೆ ಎಲ್ಲ ಕಿಟ್ಟು ಬಟ್ ಅವ್ರು ಒಂದು 5 ಲೀಟರ್ ಗ್ಯಾಸ್ ಹಾಕ್ಸ್ಕೊಳ್ಳೋಂಥ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಮಂಡ್ಯದಲ್ಲಿ ಬಂದು ಯಾವುದೇ ರೀತಿ ಬಂದು ಎಲ್ಲಿ ಬಂದು ನಿಮ್ಗೇನು ತೊಂದರೆ ಏನಾಗಿದೆ ಬನ್ನಿ ನಿಮ್ಗೇನು ಸಹಕಾರ ಬೇಕು ಅಂತ ಯಾರು ನಮ್ಮನ್ನು ಇವತ್ತವರೆಗೂ ಕೇಳೋರಿಲ್ಲ, ಇವತ್ತವರೆಗೂ ಬಂದಿಲ್ಲ. ಅದಕ್ಕೋಸ್ಕರ ದಯಮಾಡಿ ಇಲ್ಲಿ ನಮ್ಮ MLAಗಳು ಯಾರಿದ್ದಾರೆ ಮಂಡ್ಯ ತಾಲೂಕಲ್ಲಿ ಬಂದು ಆಟೋ ಕಷ್ಟಗಳನ್ನು ಏನು ಕೇಳ್ಕೊಂಡು ಅವ್ರು ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ ಗ್ಯಾಸ್ ಬೆಲೆ 55 ರೂಪಾಯಿ ಇತ್ತು, 99 ರೂಪಾಯಿ ಆಗಿದೆ. ಈಗ ಗ್ರಾಹಕರಿಗೂ ಕೂಡ ನೀವು ಹೆಚ್ಚಿನ ಬಾಡಿಗೆನ ವಿಧಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಗ್ರಾಹಕರು ಏನು ಹೇಳ್ತಾರೆ ಅಂತ? ಗ್ರಾಹಕರು ಯಾಕೆ ನೀವು ಇದನ್ನೇ ಒಂದು ಆಧಾರ ಮಾಡಿಕೊಂಡು ಎಷ್ಟು ನೀವು ಸಂಪಾದನೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಾ, ನಮ್ಮ ಮೇಲೆ ದುಬಾರಿ ಮಾಡಿ ನಮಗೆ ಇದು ಮಾಡ್ತಾ ಇದ್ದೀರಾ, ನಾವು ಈ ಥರ ಈಗ ಪ್ರಾಬ್ಲಮ್ ಆಗಿದೆ, ಈ ಥರ ತೊಂದರೆ ಆಗಿದೆ ಮೇಡಮ್, ಅದಕ್ಕೋಸ್ಕರ ಇದು ಕೆಲವರು ಅರ್ಥ ಮಾಡ್ಕೊಂಡು ಕೊಡೋರು ಇದ್ದಾರೆ ಸರ್. ಕೆಲವರು ಏನು ಮಾಡ್ತಾ ಇದ್ದೇ ಆಧಾರ ಮಾಡಿಕೊಂಡು ಜಾಸ್ತಿ ಸಂಪಾದನೆ ಮಾಡಿ ನೀವು ನಮ್ಮನ್ನು ಸುಲಿಗೆ ಮಾಡ್ತಾ ಇದ್ದೀರಾ ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್ ಕಸ್ಟಮರ್ಸು. ಅದು ತುಂಬ ಇವತ್ತು ಕಷ್ಟ ಇದೆ ಸರ್ ನಮಗೆ. ಈಗ ಸರ್ಕಾರದಿಂದ ನೀವು ಯಾವ ರೀತಿಯಾದಂಥ ನೆರವನ್ನು ಬಯಸ್ತೀರಿ ಸರ್? ಸರ್ಕಾರದಿಂದ ಸರ್ ನಮ್ಗೆ ಏನಿಲ್ಲ, ಈ ನಮ್ಮ ಮಾಮೂಲಿ ಏನು ರೇಟ್ ಇತ್ತೋ ಅದೇ ರೇಟ್ ಬಂದು ಮತ್ತೆ ಸಪ್ಲೈ ಹೇಗೆ ನಮ್ಗೆ ಕೊಡ್ತಾ ಇದ್ರೋ ಅದೇ ರೀತಿ ಬಂದು ನಮ್ಗೆ ನಿಜವಾದ ಸಹಕಾರ ತುಂಬ ಇದೆ ಸರ್. ನಮಗೆ ಸಹಾಯ ಮಾಡಿದಾಗ ಆಗುತ್ತೆ ಸರ್ ಅವರು. ಇದಿಷ್ಟು ಕೂಡ ಆಟೋ ಚಾಲಕರ ಹಳಲಾಗಿರುವಂಥದ್ದು. ಏನು ದಿನದಿಂದ ದಿನ ಏನು ಪಡೀತಿದ್ದಂಥ ಗ್ಯಾಸು ಕೂಡ ರೆಗ್ಯುಲರ್ ಆಗಿ ಸಿಗ್ತಾ ಇಲ್ಲ, ವಾರಕ್ಕೊಮ್ಮೆ ಗ್ಯಾಸ್ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಏನು ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು. ಒಟ್ಟಾರೆ ಈ ಎಲ್ಲ ಒಂದು ಬೆಳವಣಿಗೆಯಿಂದಾಗಿ ಜೀವನ ನಡೆಸೋದು ಬಹಳ ಕಷ್ಟ ಆಗಿದೆ. ಜೊತೆಗೆ ಸರ್ಕಾರ ಕೂಡ ಹಾಗೂ ಸ್ಥಳೀಯ ಶಾಸಕರು ಕೂಡ ನಮ್ಮ ನೆರವಿಗೆ ಬರಬೇಕು, ಏನಾದ್ರು ಒಂದು ಸಹಾಯಹಸ್ತ ನೀಡಬೇಕು ಅನ್ನೋ ಒಂದು ಹಂಬಲದಲ್ಲಿ ಈ ಒಂದು ಚಾಲಕರು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ರಾಜ್ ನ್ಯೂಸ್ ಮಂಡ್ಯ.